ಕೆ ಎಸ್ ಪುಟ್ಟಣ್ಣಯ್ಯ ಅವರ 75ನೇ ವರ್ಷದ ಜನ್ಮದಿನ ಆಚರಿಸಬೇಕಾಯಿತು 23ನೇ ತಾರೀಕು. ಅವತ್ತಿನ ದಿನ ರಾಯಚೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಅದರಿಂದ ಇಲ್ಲಿ ಎಲ್ಲರೂ ಸೇರಿಕೊಂಡು ಏನಾದರೂ ಒಂದು ಅವರ ಪುಣ್ಯ ಸ್ಮರಣೆ ಮತ್ತು ಅವರ ಜನ್ಮದಿನದ ಅಂಗವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಇತ್ತು. ಎಲ್ಲ ಚರ್ಚೆ ಮಾಡಬೇಕಾದ್ರೆ ನಾವು ಯಾವ ಥರ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಯೋಚನೆ ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಅದ್ರದ್ದು ಪ್ರಯುಕ್ತ ಈಗೇನು ಈ ಕಾಟೇರ ಚಿತ್ರದಲ್ಲಿ ದರ್ಶನ್ ತೂಗುದೀಪ್ ಅವರು ಮತ್ತು ಆ ಎಲ್ಲ ತಂಡದವರು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಈ ತೆಗೆದಿರೋಂಥ ಈ ಒಂದು ಸಿನಿಮಾದಲ್ಲಿ ಯಾವ ಥರ ಹಿಂದೆ ಭೂ ಸುಧಾರಣೆ ಕಾಯ್ದೆ ಎಷ್ಟು ಟ್ರಾನ್ಸ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆಗಿನ ಕಾಲಕ್ಕೆ ಆ ಕಾಯ್ದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ರೈತರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರದವರು ಈ ಕಾಯ್ದೆನ ತಂದಿದ್ರು. ಅದರಿಂದ ಏನು ಉಪಯೋಗ ಆಗಿದೆ ಮತ್ತು ಅದು ಬಂದ ಮೇಲೆ ಯಾವ ಥರ ರೈತ ಸಂಘಟನೆ ಈ ಕಾಯ್ದೆನ ಕಾರ್ಯರೂಪಕ್ಕೆ ತರೋಕ್ಕಾಗಲಿ, ರೈತರಿಗೆ ಈ ಸಮಸ್ಯೆದ ಅರಿವು ಮೂಡಿಸೋದಾಗಲಿ, ಯಾಕೆ ರೈತ ಸಂಘಟನೆ ಹುಟ್ಕೊಳ್ತು, ಈ ಎಲ್ಲ ಮಾಹಿತಿಗಳನ್ನು ಆ ಚಿತ್ರದ ಮೂಲಕ ತಲುಪಿಸಿರೋಂಥದ್ದು ಒಂದು ನಮಗೆ ಖುಷಿಯಾದ ಸಂಗತಿ. ರೈತ ಸಂಘಟನೆ ಇಡೀ ನಮ್ಮ ರಾಜ್ಯದ ರೈತ ಸಂಘಟನೆಗೆ ಒಂದು ಖುಷಿಯಾದ ಸಂಗತಿ. ಮತ್ತು ಎಲ್ಲ ರೈತರಿಗೆ ಇದೊಂದು ಈ ಎಸ್ಪೆಷಲಿ ಈಗ ಯುವ ಪೀಳಿಗೆಗೆ ಆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಲಾನ ಯಾವ ಥರ ತಂದು ಜನರಿಗೆ ಆಗಿನ ಕಾಲದಲ್ಲಿ ರಿಲೀಫ್ ಕೊಟ್ಟರು ಅದನ್ನು ಎತ್ತಿ ತೋರಿಸಿದ್ದಾರೆ. ಇದು ಒಂದು ಮತ್ತು ಮುಂಚೆ ಹೇಳಿದಂಗೆ ಖುಷಿಯಾದ ಸಂಗತಿ. ಅದರಿಂದ ಈಗಿನ ಕಾಲದಲ್ಲೂ ರೈತರ ಸಮಸ್ಯೆಗಳು ಹಲವಾರಿವೆ. ಈ ಥರ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಟಿವ್ ಲಾಗಳು ಬಂದರೆ ಮಾತ್ರ ರೈತರ ಜೀವನ ಸುಧಾರಣೆ ಆಯ್ತದೆ. ಈ ಒಂದು ವಿಷಯ ತುಂಬ ಚೆನ್ನಾಗಿ ತೋರಿಸಿರೋದ್ರಿಂದ ನಮ್ಮ ತಂದೆಯವರ 75ನೇ ಜನ್ಮ ದಿನಾಚರಣೆ ಮಾಡೋದ್ರ ಜೊತೆಗೆ ಕಾಟೇರ ಚಿತ್ರದ ತಂಡ ಹಾಗೂ ತುಂಬ ಚೆನ್ನಾಗಿ ಈ ಸ್ಟೋರಿಯನ್ನು ತೋರಿಸಿರೋಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ಸೇರಿದಂಗೆ ಒಂದು ಸನ್ಮಾನನೂ ಇಟ್ಕೊಂಡು ಈ ಕಾರ್ಯಕ್ರಮನ ರೂಪಿಸಿದ್ದೀವಿ. 26ನೇ ತಾರೀಕು ಮಧ್ಯಾಹ್ನದ ಮೇಲೆ 3 ಗಂಟೆಯಿಂದ ಸಾಯಂಕಾಲದ ತನಕ ಈ ಕಾರ್ಯಕ್ರಮ, ರಾತ್ರಿ ತನಕ ಒಂದು ಕಾರ್ಯಕ್ರಮನ ರೂಪಿಸಿದ್ದೀವಿ. ಆ ಒಂದು ಮಾಹಿತಿ ತಿಳಿಸ್ಕೊಡ್ಬೇಕಾಗಿತ್ತು, ಅದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿತ್ತು. ಮತ್ತೊಮ್ಮೆ ಎಲ್ಲರೂ ಬಂದು ಪ್ರತಿಯೊಬ್ಬರಿಗೂ, ಈ ಪಕ್ಷ ಆ ಪಕ್ಷ ಅಂತಲ್ಲ, ಪ್ರತಿಯೊಬ್ಬ ರೈತನಿಗೂ ಈ ಒಂದು ಕಾಯ್ದೆಯಿಂದ ಉಪಯೋಗ ಆಗಿದೆ. ಅದರಿಂದ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದು ಸಹಕಾರ ಕೊಡಬೇಕು. ಮತ್ತು ಈ ಥರ ರೈತರ ಸಮಸ್ಯೆ ಎತ್ತಿಡೋಂಥ ಚಿತ್ರಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ, ಅರಿವು ಮೂಡಿಸೋದ್ರ ಜೊತೆಗೆ ಜಾಗೃತಿನೂ ಮೂಡಿಸ್ಬೇಕು ಅಂತ ಈ ಚಿತ್ರಗಳ ಮೂಲಕ ನಾನು ಚಿತ್ರದ ರಂಗದ ಮೂಲಕ ಕೇಳ್ಕೊಳ್ತೀನಿ. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕೆಂಪೇಗೌಡರು ಮಾತಾಡ್ತಾರೆ. ಅಲ್ಲಿ ಪಾಂಡವಪುರ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. 3 ಗಂಟೆಯಿಂದ ರಾತ್ರಿ ತನಕನೂ. ಫಸ್ಟು ನಾವು ಒಂದು ರೈತರು ಏನು ಈ ಚಲನಚಿತ್ರದವರು ಮತ್ತು ನಮ್ಮ ತಂದೆಯವರು ಮತ್ತು ಎಲ್ಲ ರೈತ ಸಂಘಟನೆಯವರು ಎಲ್ಲ ಸೇರ್ಕೊಂಡು ನಮ್ಮ ಜಿಲ್ಲಾದ್ಯಂತ ಎಲ್ಲ ರೈತ ಸಂಘಟನೆಗಳು ಎಲ್ಲ ಯಾವ ಬಣ ಈ ಬಣ ಅಂತಲ್ಲ, ಎಲ್ಲ ರೈತರದವರು ಎಲ್ಲರೂ ಕರೆದು ನಾವು ಮಾಡೋ ಒಂದು ಇತ್ಯರ್ಥ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಸಾಯಂಕಾಲ ಮನೋರಂಜನೆ ಕಾರ್ಯಕ್ರಮ ಚಿತ್ರರಂಗದವರೇ ಬಂದು ಮಾಡ್ತಾರೆ. ನಾವೇನು ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಷ್ಟೇ. ಆದರೆ ಅವ್ರುಗಳೇ ಈಗ ನಮ್ಮ ಸ್ಟೇಡಿಯಮ್ಮು ತುಂಬ ದೊಡ್ಡದೇನಿಲ್ಲ, ಸ್ಟೇಡಿಯಮ್ ಒಂದು 10,000 ಜನ ಹಿಡಿಸ್ಬೋದು ಅಷ್ಟೇ. ಆದರೆ ಕ್ಯಾತ್ನಳ್ಳಿಯಲ್ಲ, ಪಾಂಡವಪುರದ ಕ್ರೀಡಾಂಗಣದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. 26ನೇ ತಾರೀಕು 3 ಗಂಟೆಯಿಂದ ರಾತ್ರಿ ತನಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.